2025ರಂದು ರಾತ್ರಿ ಗೋವಾ ರಾಜ್ಯದ ಪೋಂಡಾದಿಂದ ಮುಂಬೈಗೆ ಹೋಗಲು ಬರುತ್ತಿದ್ದ ಟಾಟಾ ಕಂಪನಿಯ ಗೂಡ್ಸ್ ಕ್ಯಾರಿಯರ್ ಕಂಟೈನರ್ ಬಾಡಿ ಲಾರಿ ನೋಂದಣಿ ಸಂಖ್ಯೆ MH43CK 5870 ಇದರ ಹಿಂಭಾಗದಲ್ಲಿ ವರ್ಕರ್ ಪೇಂಟ್ ಇರುವ 81 ಬಾಕ್ಸ್ ಮತ್ತು 374 ಡ್ರಮ್ಗಳು ತುಂಬಿಕೊಂಡಿದ್ದು, ವಾಹನದ ಮುಂಭಾಗದ ಕ್ಯಾಬಿನ್ನ ಮೇಲ್ಭಾಗದಲ್ಲಿ ಕೃತ್ರಿಮವಾಗಿ ಕಂಪಾರ್ಟ್ಮೆಂಟ್ಗಳನ್ನು ನಿರ್ಮಿಸಿಕೊಂಡು ಅವುಗಳಲ್ಲಿ ರಾಯಲ್ ಗ್ರೀನ್ ವಿಸ್ಕಿಯ 750 mlನ 20 ಪೆಟ್ಟಿಗೆ ಮತ್ತು ಓಕ್ಸ್ಮಿತ್ ಗೋಲ್ಡ್ ವಿಸ್ಕಿಯ 750 mlನ 10 ಪೆಟ್ಟಿಗೆ ಮದ್ಯವನ್ನು ಯಾವುದೇ ರೀತಿಯ ರಾದಾರಿ ಪತ್ರ ಹೊಂದದೆ ಅನಧಿಕೃತವಾಗಿ ಮುಂಬೈ ವ್ಯಾಪ್ತಿಯ ಬೇವಂತಡಿಗೆ ಸಾಗಿಸುತ್ತಿದ್ದು, ವಾಹನ ಮತ್ತು ಮದ್ಯದ ಪೆಟ್ಟಿಗೆಗಳನ್ನು ಜಪ್ತಿಪಡಿಸಿ ಆರೋಪಿಯಾದ ಭವನ್ ಬಿನ್ ಮೊರಾರ್ಜಿ ಗಾಂಧಿ ಈತನನ್ನ ಬಂಧಿಸಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗ್ತಾ ಇದೆ. ಜಪ್ತುಪಡಿಸಿದ ವಾಹನದ ಅಂದಾಜು ಬೆಲೆ 22 ಲಕ್ಷ ರೂಪಾಯಿಗಳಾಗಿದ್ದು, ಬರ್ಜರ್ ಪೇಂಟಿನ ಬೆಲೆ 7,75,000 ರೂಪಾಯಿಗಳಾಗಿದ್ದು, ಜಪ್ತುಪಡಿಸಿದ ಮದ್ಯದ ಅಂದಾಜಿನ ಬೆಲೆ 3,66,000 ರೂಪಾಯಿಗಳಾಗಿರುತ್ತೆ. ಅಬಕಾರಿ ಜಂಟಿ ಆಯುಕ್ತರು ಮಂಗಳೂರು ವಿಭಾಗ ಮಂಗಳೂರವರ ನಿರ್ದೇಶನ ಹಾಗೂ ಅಬಕಾರಿ ಉಪ ಆಯುಕ್ತರು ಉತ್ತರ ಕನ್ನಡ ಜಿಲ್ಲೆ ಕಾರವಾರವರ ಮಾರ್ಗದರ್ಶನದ ಮೇರೆಗೆ ಮಹೇಂದ್ರ ಎಸ್ ನಾಯಕ್ ಅಬಕಾರಿ ನಿರೀಕ್ಷಕರು, ಟಿಬಿ ಮಲ್ಲನವರ್ ಅಬಕಾರಿ ಉಪ ನಿರೀಕ್ಷಕರು ಹಾಗೂ ಸಿಬ್ಬಂದಿಗಳಾದ ಶ್ರೀಕಾಂತ್ ಜಾಧವ್, ದೀಪಕ್ ಬಾರಾಮತಿ, ಮಹಾಂತೇಶ ಹೊನ್ನೂರ್, ಶ್ರೀಶೈಲ್ ಹಡ್ಪದ್ ಮತ್ತು ಪ್ರವೀಣ್ ಹೊಸಕೋಟೆ ಇವರುಗಳನ್ನ ಈ ಅಕ್ರಮ ಪತ್ತೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದವರು. ನಿಖಿಲ ಸುಕರ್, KMM ಕನ್ನಡ ನ್ಯೂಸ್, ರಾಮನಗರ. ರೆಡಿ.